ಹಾಯ್ ತಿಪ್ಪೇಸ್ವಾಮಿ ಮಡಿವಾಲ್ ಅವರೇ, ಹೇಗಿದ್ದೀರಾ? ಐಮ್ ಫೈನ್, ಥ್ಯಾಂಕ್ ಯು. ಯಾವ ಮ್ಯಾಚು ಇರಲಿಲ್ವಾ ಇವತ್ತು? ಇವತ್ತು ಯಾವ ಮ್ಯಾಚ್ ಇಲ್ಲ. ಲಾಸ್ಟ್ ದಸರಾ ಉತ್ಸವದಲ್ಲಿ ನಾನು 92 ರನ್ ನೋಡಿದೆ, ಪ್ಲೇಯರ್ ಆಫ್ ದ ಮ್ಯಾಚ್ ಬಂತು. ಇನ್ನೂ ಅದೇ ಗುಂಗಲ್ಲೇ ಇದ್ದೀನಿ. ಓ, ಹ್ಯಾಂಗ್ ಓವರಲ್ಲಿದ್ದೀರಾ? ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತೀರಾ ನೀವು. ಸೊ ಇನ್ನೂ ಏನೇನು ಮಾಡ್ತೀರಾ ನೀವು? ನಿಮಗೆ ಖುಷಿ ಕೊಡೋ ಅಂಥ ಸಂಗತಿಗಳು, ನಿಮಗೆ ಖುಷಿ ಕೊಡೋ ಅಂಥ ಕೆಲಸಗಳು ಏನೇನು ಮಾಡ್ತೀರಾ? ಆ್ಯಕ್ಚುಲಿ ನಾನು ಪ್ರೊಫೆಷ್ನಲಿ ನಾನು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಗ್ರೀಫ್ ಕೌನ್ಸಿಲರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಅದು ತುಂಬ ರಿಸ್ಕಿ ಅಲ್ವಾ ಸರ್? ಕೆಲಸನೇ ರಿಸ್ಕಿ ಅನ್ಸುತ್ತೆ. ತುಂಬ ಚಾಲೆಂಜಿಂಗ್ ಜಾಬ್ ಅದು. ಆ್ಯಕ್ಚುಲಿ ಏನು ಅವರು ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡಿರ್ತಾರೆ. ಆವಾಗ ನಾವು ಅವ್ರ ಹತ್ರ ರ್ಯಾಪೋ ಬಿಲ್ಡ್ ಮಾಡಿ, ಅವ್ರಿಗೆ ಬ್ರೈನ್ ಡೆಡ್ ಅಂದರೆ ಏನಂತ ಕನ್ವೆ ಮಾಡಿ, ಆಮೇಲೆ ಎಷ್ಟು ಜನ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ವೇಟ್ ಮಾಡ್ತಾ ಇದ್ದಾರೆ, ಡಯಾಲಿಸಿಸ್ ಮಾಡಿದರೆ ಎಷ್ಟು ದಿನ ಅವರು ಸರ್ವೈವ್ ಆಗ್ತಾರೆ, ಡಯಾಲಿಸಿಸ್ಸಿಂದ ಅವರು ಎಷ್ಟೆಲ್ಲ ಪೇನ್ ಅನುಭವಿಸ್ತಾ ಇರ್ತಾರೆ. ನಾಟ್ ಓನ್ಲಿ ಫಿಸಿಕಲಿ ಪೇನ್, ಮೆಂಟಲಿ, ಫಿಸಿಕಲಿ ಆ್ಯಂಡ್ ಫೈನಾನ್ಷಿಯಲಿ ಎಲ್ಲದನ್ನೂ ಸಫರ್ ಆಗ್ತಾ ಇರ್ತಾರೆ. ಅದರಿಂದ ಏನು ಟ್ರಾನ್ಸ್ಪ್ಲಾಂಟ್ ಒಂದೇ ಅದಕ್ಕೆ ಪರಿಹಾರ ಅನ್ನೋದಿರುತ್ತೆ. ಹಾಗಾಗಿ ಸುಮಾರು ಜನ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ಆಲ್ಮೋಸ್ಟ್ ಈಗ ಒಂದು 5,000 to 6,000 ಮೆಂಬರ್ಸ್ ವೇಟಿಂಗ್ ಅಲ್ಲಿದ್ದಾರೆ. ಲಿವರು, ಹಾರ್ಟು, ಕಿಡ್ನಿ, ಸ್ಮಾಲ್ ಬೌಲ್, ಇಂಟೆಸ್ಟೈನ್, ಆಲ್ಮೋಸ್ಟ್ ಇಷ್ಟು ಆರ್ಗನ್ಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ತೊಡಗಿಸ್ಕೊಂಡು ನಾನು ಏನೋ ಸೇವೆ ಅನ್ನೋದಕ್ಕಿಂತ ನನಗೊಂದು ಆತ್ಮ ತೃಪ್ತಿ ಇದೆ. ಯಾರು ಈಗ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಅವ್ರು ಹೇಳ್ತಾರೆ, ಗೊತ್ತಿಲ್ಲ ಅದನ್ನು ನನ್ನ ಕೈಲಿ ಆಗಿದೆ ಅಂತಲ್ಲ, ಅಲ್ಲಿ ನಂದು ಒಂದು ಸಣ್ಣ ಪಾತ್ರ ಅಷ್ಟೇ. ಐ ಆಮ್ ದ ಕೋರ್ಡಿನೇಟಿಂಗ್ ಅಷ್ಟೇ. ಐ ಆಮ್ ದ ಕೋರ್ಡಿನೇಟಿಂಗ್ ಡೋನರ್ ಫ್ಯಾಮಿಲಿ ಆ್ಯಂಡ್ ರಿಸಿಪಿಯೆಂಟ್ ಫ್ಯಾಮಿಲಿ, ದಟ್ಸ್ ಆಲ್. ಅಲ್ಲಿ ನಂದು ಮಿರಾಕಲ್ ಅಂತ ಏನೂ ಇಲ್ಲ. ನಾನು ಏನು ಓದಿದ್ದೀನೋ ಅದನ್ನು ಮಾಡ್ತಾ ಇದ್ದೀನಿ, ಅದೊಂದು ಪ್ರೌಡ್ ಫೀಲ್ ಇದೆ. ನಾನು ಓದಿದ್ದಕ್ಕೆ, ನಾನು ಕೆಲಸ ಮಾಡ್ತಿರೋದಕ್ಕೆ ಕರೆಕ್ಟಾಗಿದೆ ಅಂತ ನನಗೆ ತುಂಬ ಖುಷಿ ಇದೆ. ಏನು ಓದಿದ್ರಿ ಸರ್? ನಾನು MSW ಓದಿದ್ದೀನಿ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಇನ್ 2010 ನಾನು ಕಂಪ್ಲೀಟ್ ಮಾಡಿದ್ದು. ಅದಾದಮೇಲೆ BEd ಮಾಡಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿದೆ. ಹಾಗೆ ನನಗೆ ಟೀಚಿಂಗ್ ಫೀಲ್ಡೂ ಇಂಟ್ರೆಸ್ಟು ಸ್ವಲ್ಪ ದಿನ ಇತ್ತು. ಆಮೇಲೆ ನನಗೆ ಈ ಕಂಟಿನ್ಯೂಸ್ಲಿ ಈ ಟ್ರಾನ್ಸ್ಪ್ಲಾಂಟ್ ಫೀಲ್ಡ್ ಇರೋದ್ರಿಂದ ನನಗೇನೋ ಐ ಆಮ್ ಲಿಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೈ ಲೈಫ್. ಎಲ್ಲರೂ ಬರ್ತಾರೆ, ಪೇಷಂಟ್, ನಾನು ಸ್ಟೂಡೆಂಟ್, ಸರ್ವಿಸ್ ಒಂದೇ, ಬಟ್ ಇದು ಜನರೊಟ್ಟಿಗೆ ಡೈರೆಕ್ಟು ಮಾತಾಡೋದ್ರಿಂದ ಪೇಷಂಟ್ ಪೇನ್ ಏನಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಆತ್ಮತೃಪ್ತಿ ಇದೆ ಈ ಫೀಲ್ಡಲ್ಲಿ. ಸೊ ಇದೇ ಪ್ಯೂರ್ ಫೀಲ್ಡ್ ಅಂತ ಅನ್ಸುತ್ತೆ. ಓಕೆ, ಮತ್ತೇನೇನು ಮಾಡ್ತೀರಾ ಸರ್? ಕವನ ಬರಿತೀನಿ. ಹೌದಾ ಸರ್? ಎಸ್. ವಾವ್, ಅಮೇಝಿಂಗ್. ಮತ್ತೆ ಅದು ನನ್ನ ಏನೋ ನಾವು ಟ್ರಾವೆಲ್, ಇನ್ನೊಂದು ಏನಂದ್ರೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಡ್ರೈವಿಂಗ್ ಅಂದರೆ ತುಂಬ ಇಷ್ಟ, ಹೌದ್ರಾ? ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ಮೇ ಬಿ ಈ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ನನಗೆ ಅಭಿರುಚಿಗಳು ತುಂಬ ಇದ್ದಾವೆ, ಬಟ್ ಎಲ್ಲದನ್ನೂ ಟಚಪ್ ಮಾಡ್ತಾ ಇರ್ತೀನಿ. ಬಟ್ ಅದರೆಲ್ಲ ಟಚಪ್ಪಲ್ಲಿ ಫುಲ್ ಪ್ಯಾಕಪ್ ಅಂದರೆ ನಾನು ಟ್ರಾನ್ಸ್ಪ್ಲಾಂಟ್ ಫೀಲ್ಡ್. ಓಕೆ, ಸೂಪರ್ ಸರ್, ಸೂಪರ್. ಸೊ ಇಷ್ಟೊಂದೆಲ್ಲ ಮಾಡ್ತೀರಾ, ಕ್ರಿಕೆಟ್ ಹೇಗೆ ಬಂತು ನಿಮ್ಮ ಲೈಫಲ್ಲಿ? ಆ್ಯಕ್ಚುಲಿ ಈಗ ಹುಟ್ಟಿದ ಮಗುವಿಂದನೂ ಎಲ್ಲರಿಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಬಟ್ ಅಂದರೆ ನಮ್ಮ ದೇಶದಕ್ಕೆ ಅಲ್ಲದೆ ಇರ್ಬೋದು ಕ್ರಿಕೆಟು, ಬಟ್ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕ್ರಿಕೆಟ್ ಅಂದರೆ ಅದು ಒಂದು ಮನೆ ದೇವರು, ಅದೊಂಥರ ಕ್ರೇಜು, ಮನೆ ದೇವರು. ಕರೆಕ್ಟ್. ಹಾಗಾಗಿ ನನಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ನನಗೆ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ಸು. ಹೌದಾ ಸರ್? ನಮ್ಮ ಅಣ್ಣ ಅವರು ತುಂಬ ಕ್ರಿಕೆಟ್ ಆಡೋರು. ನಮ್ಮದು ವಿಲೇಜು. ಈ ದಸರಾ ಹಾಲಿಡೇಸು ಮತ್ತು ಈ ಸಮ್ಮರ್ ಯುಗಾದಿ ಹಾಲಿಡೇಸ್ ಅಂತ ರಜೆ ಬಿಟ್ಟಾಗೆಲ್ಲ ಹಳ್ಳಿಗಳಲ್ಲೆಲ್ಲ ಟೂರ್ನಮೆಂಟ್ ಅಂತ ಕಾಂಡಕ್ಟ್ ಮಾಡ್ತಾರೆ. ಅಲ್ಲೆಲ್ಲ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದು ನಾನು. ಹಳ್ಳಿಗಳಲ್ಲಿ ಟೂರ್ನಮೆಂಟ್ ಮಾಡೋರಿಗೆಲ್ಲ ಜೈ ಜೈ ಅಂತವ್ರೆ, ಎಲ್ಲರೂ ಕಾಮೆಂಟ್ ಮಾಡಿ ಪ್ಲೀಸ್. ಯಾಕಂದರೆ ನಾವೆಲ್ಲ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅದು ಕೂಡ ನಮಗೊಂದು ಇನ್ಸ್ಪಿರೇಷನ್, ಅಲ್ಲಿ ಸಪೋರ್ಟು.
ಅದು ತುಂಬ ಇಷ್ಟ ಆಗುತ್ತೆ ನನಗೆ.